ಹೆಲೋ ವೀಕ್ಷಕರೇ, ಹೇಗಿದ್ದೀರಾ? ಈಗಷ್ಟೇ ಬಿಗ್ ಬಾಸಿನ ಲೈವ್ ನೋಡ್ಕೊಂಡು ಬಂದಿದ್ದೀನಿ. ಬೆಳಗಿನ ಪ್ರೋಮೋ ಏನು ಬಿಟ್ಟಿದ್ದಾರೆ, ಅದರ ಆಟ ಇವಾಗಷ್ಟೇ ಮುಗ್ದಿದೆ. ಅದರ ರಿಸಲ್ಟ್ ಏನಾಯ್ತು ಅಂತ ಹೇಳೋ ಮೊದಲು ಇವಾಗ ಇನ್ನೊಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಆ ಪ್ರೋಮೋವನ್ನು ನೋಡ್ಕೊಂಡು ಬರೋಣ ಬನ್ನಿ. ಪುರುಷ ಸದಸ್ಯರು ಪೆಟ್ಟಿಗೆಯಲ್ಲಿ ಬಂಧಿಸಲ್ಪಡುತ್ತಾರೆ. ಒಗಟನ್ನು ಬಿಡಿಸುವುದರ ಮೂಲಕ ಕರುನಾಡ ಹಬ್ಬಕ್ಕೆ ನಾನೇ ರಾಜ. ಎಷ್ಟೇ ದೂರ ಇದ್ದರೂ ನೀವೆಲ್ಲ ನನಗೆ ಹತ್ತಿರ. ನಂಬರ್ ಲಾಕ್ ಅನ್ನು ತೆರೆದು ಅವರನ್ನು ಬಂಧ ಮುಕ್ತರಾಗಿಸಬೇಕು. ಹಸಿರಿದೆ ಕಾಡಲ್ಲ. ಚೀಟಿ ಇಲ್ಲ, ಅದಕ್ಕೆ ಟೆನ್ಷನ್ ಆಗ್ತಿದೆ. ಬರ್ತಾ ಇದೀನಿ, ಸಿಕ್ತು. ಚಾಲೆಂಜ್ ಉಂಟು, ಸಿಕ್ಕಿದೆ, ನೋಡೋಣ. ನಾನು ಟ್ರೈ ಮಾಡ್ತೀನಿ. ಕಾಂಬಿನೇಷನ್ ಟ್ರೈ ಮಾಡ್ಬಿಡಿ ಸರ್, ಒಂದ್ ನಿಮಿಷ ಹಂಗೆ ಮಾಫ್ ಮಾಡಿ ಮಾಲು ಅಣ್ಣ. ಯಾಕೆ ಕಷ್ಟ ಆಗ್ತಾ ಇದೆ? ಒಂದ್ ನಿಮಿಷ ಸರ್. ಎಸ್ ವೀಕ್ಷಕರೇ, ಪ್ರೋಮೋ ನೋಡಿದ್ದೀರಲ್ಲ. ಬಿಗ್ ಬಾಸ್ ಹೊಸ ರೀತಿಯ ಒಂದು ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ಕೊಟ್ಟಿರೋ ಸ್ಪರ್ಧೆಗಳೇನಿದೆ ಸ್ವಲ್ಪ ಈಸಿ ಆಗಿತ್ತು, ಸ್ವಲ್ಪ ಫಿಸಿಕಲ್ ಟಾಸ್ಕ್ ಅನ್ನೋ ಥರನೇ ಇತ್ತು. ಆದರೆ ಇದು ಫಿಸಿಕಲ್ ಪ್ಲಸ್ ಮೆಂಟಲಿ ಟಾಸ್ಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಫಿಸಿಕಲ್ ಪ್ಲಸ್ ಮೆಂಟಲಿ ಹೆಂಗೆ ಹೇಳ್ತೀನಿ ಅಂತ ಹೇಳಿದರೆ, ಒಳಗಡೆ ಮಲಗಿದಾರಲ್ಲ ಅವರಿಗೆ ಫಿಸಿಕಲಿ ಪ್ಲಸ್ ಮೆಂಟಲ್ ಆಗುತ್ತೆ, ಹೊರಗಡೆ ಇದ್ದವರಿಗೆ ಅದು ಮೆಂಟಲಿ ಸ್ಟ್ರೆಸ್ ಕೊಡುತ್ತೆ. ಈ ಟಾಸ್ಕಿನ ಸಾರಾಂಶ ಏನಂತ ಹೇಳಿದರೆ, ಅಲ್ಲಿ ಟೋಟಲ್ ಆಗಿ 5 ಬಾಕ್ಸ್ಗಳು ಇಟ್ಟಿದ್ದಾರೆ. ಆದರೆ ಸ್ಪರ್ಧಿಗಳಿರೋದು 3 ಜೋಡಿಗಳು ಮಾತ್ರ. ಒಳಗಡೆ ಮಲಗಿರೋರು ಒಂದು ರಘು ಸರು, ಇನ್ನೊಂದು ಮಾಳು ಅಂಡ್ ಅಭಿ. ಈ 5 ಬಾಕ್ಸ್ಗಳಲ್ಲಿ ಮಲಗಿರೋ 3 ಬಾಕ್ಸ್ಗಳ ಕೀಯನ್ನ ಆಯಾ ಜನರ ಪಾರ್ಟ್ನರ್ಗಳು ಹುಡುಕಿ ತಂದು ಓಪನ್ ಮಾಡಬೇಕು. ಸೊ ಯಾರು ಓಪನ್ ಮಾಡ್ತಾರೆ ಅವರು ಈ ಟಾಸ್ಕ್ ಅನ್ನ ಗೆಲ್ತಾರೆ ಅನ್ನೋದಾಗಿದೆ ಈ ಟಾಸ್ಕಿನ ಸಾರಾಂಶ. ಗಿಲ್ಲಿ ಮತ್ತು ಕಾವ್ಯ ಯಾಕಿಲ್ಲ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡ್ಬೋದು. ಗಿಲ್ಲಿ ಮತ್ತು ಕಾವ್ಯ ಈ ಬಾಲ್ ಹಾಕೋ ಏನು ಟಾಸ್ಕ್ ಇದೆ, ಬೆಳಿಗ್ಗೆ ಇವಾಗ ಪ್ರೊಮೋ ಏನಿದೆ, ಆ ಬಾಲ್ ಹಾಕೋ ಟಾಸ್ಕ್ ಅಲ್ಲಿ ಅವರು ಸೋತಿದ್ದಾರೆ. ಅದರಿಂದ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಸೋತಿದ್ದಾರೆ. ಈಗ ಅವರು ಗೇಮಿಂದ ಹೊರಗಡೆ ಉಳಿದಿದ್ದಾರೆ. ಸೊ ಇದಿಷ್ಟು ಇವಾಗಿನ ಸದ್ಯಕ್ಕಿರುವ ಅಪ್ಡೇಟ್ಸು. ಇನ್ನೊಂದು, ಬೆಳಗಿನ ಆ ಪ್ರೋಮೋದ ಬಗ್ಗೆ ನಾನು ಕ್ಲಾರಿಟಿ ಕೊಡಲೇಬೇಕು. ಯಾಕೆಂತ ಹೇಳಿದ್ರೆ ಲೈವ್ ನೋಡಿದ್ರಿಂದ ಇವಾಗ ನಮಗೆ ಅಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ, ಕೂತಿದ್ದವ್ರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಗಮನಿಸಿಬಿಟ್ಟು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಬೆಳಗಿನ ಆ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿದ್ದು ತಪ್ಪಿಲ್ಲ, ಅಲ್ಲಿ ತಪ್ಪಿರೋದು ಧ್ರುವಂತ್ ಅವ್ರದ್ದು. ಅಲ್ಲಿ ಏನೋ ರಕ್ಷಿತಾ ಶೆಟ್ಟಿ ಮಾಲು ಅವರ ಕೋರ್ ಇಟ್ಕೊಂಡಿರೋದಕ್ಕೆ ಧ್ರುವಂತ್ ಅವ್ರು ಬಂದು ಫೌಲು ಅಂತ ಹೇಳ್ತಾರೆ. ಅವರು ಓಕೆ ಕಾಮ್ ಆಗಿರೋಣ ಅಂತ ಹೇಳಿದಕ್ಕೆ ಮತ್ತೆ ಅಗೇನ್ ಧ್ರುವಂತ್ ಅವರು ಬಂದು ಬೊಬ್ಬೆ ಹೊಡೆದಿದ್ದಾರೆ. ಅಲ್ಲಿ ಬೊಬ್ಬೆ ಹೊಡೆದಿದ್ರಿಂದ ಆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸೊ ಅದಲ್ಲಿ ಕೂತಿರುವ ರಾಶಿಕಾ, ಸೂರಜ್, ರಜತ್ ಅವರೆಲ್ಲ ಅದನ್ನ ಮಾತಾಡ್ತಾ ಇದ್ದಾರೆ. ಅಲ್ಲಿ ಸೂರಜ್ ಅವರು ಮತ್ತೆ ಕೇಳ್ತಾ ಇದ್ದಾರೆ, ಧ್ರುವಂತ್ ಅವರಿಗೆ ಯಾರಪ್ಪ ಉಸ್ತುವಾರಿಯನ್ನು ಕೊಟ್ಟಿರೋರು, ಅವ್ರು ಯಾಕೆ ಆ ತರ ಆಡ್ತಾ ಇದ್ದಾರೆ ಅಂತ. ಬೆಳಗಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಧ್ರುವಂತ್ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಟಾಸ್ಕ್ ಅಲ್ಲಿ ಇವಾಗ ಎಕ್ಸ್ಪೆಷಲಿ ಈ ಬಾಲ್ ತಗೊಂಡೋಗಿ ಹಾಕೋ ಟಾಸ್ಕ್ ಇದೆಯಲ್ಲ, ಅದಷ್ಟು ಈಸಿ ಟಾಸ್ಕ್ ಅಲ್ಲ. ಅದು ಫಿಸಿಕಲಿ ಮತ್ತು ಮೆಂಟಲಿ ಎರಡು ಕೂಡ ಹೆವಿ ಸ್ಟ್ರೆಸ್ ಇರುತ್ತೆ. ಅದರಲ್ಲೂ ಮೆಂಟಲಿ ಸ್ಟ್ರೆಸ್ ಅಂದ್ರೆ ಏಕಾಗ್ರತೆ ತುಂಬಾನೇ ಮುಖ್ಯ ಆಗಿರುತ್ತೆ ಅದರಲ್ಲಿ. ಸೊ ಆ ವಿಚಾರದಲ್ಲಿ ಅವರು ಅಲ್ಲಿ ಎಲ್ಲಾ ಸ್ಪರ್ಧಿಗಳಿಗೂ ಮಾತುಕತೆ ನಡೀತಾನೆ ಇರುತ್ತೆ. ಫೌಲು ಬರೀ ರಕ್ಷಿತಾ ಶೆಟ್ಟಿ ಅವರು ಮಾತ್ರ ಮಾಡಿದಲ್ಲ, ಕಾವ್ಯ ಗಿಲ್ಲಿ ಅವರು ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಆಪೋಸಿಟ್ ಉಸ್ತುವಾರಿಗಳು ಏನಿದ್ದಾರೆ, ಉಸ್ತುವಾರಿಗಳು ಆ ಗೇಮಿನ ಹೀಟ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಉಸ್ತುವಾರಿ ಮಾಡಬೇಕು. ರಕ್ಷಿತಾ ಶೆಟ್ಟಿ ಅವರು ಗೇಮ್ ಮುಗ್ದ ನಂತರನೂ ಅದೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಧನು ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಉಸ್ತುವಾರಿಗಳು ಸ್ವಲ್ಪ ಕೂಲ್ ಆಗಿದ್ರೆ, ಕಾಮ್ ಆಗಿದ್ರೆ ನಮ್ಗೆ ಈಸಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾತುಕತೆ ನಡೀತಾ ಇದೆ. ಸೊ ಇವಿಷ್ಟು ಯಾಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಬೆಳಿಗ್ಗೆನ ಪ್ರಮೋ ನೋಡ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ರಕ್ಷಿತಾ ಶೆಟ್ಟಿಯ ವಿರುದ್ಧ ನೆಗೆಟಿವ್ ಆಗಿ ಕಮೆಂಟ್ ಹಾಕೋದನ್ನ ಗಮನಿಸ್ತಾ ಇದ್ದೀನಿ. ಸೊ ನಾನು ಅದಕ್ಕೆ ಹೇಳಿರೋದು, ನಾವು ಪ್ರೊಮೋ ನೋಡ್ಬಿಟ್ಟು ಯಾರನ್ನು ಯಾವುದನ್ನು ಜಡ್ಜ್ ಮಾಡುವ ಹಂಗಿಲ್ಲ. ಅಲ್ಲಿ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ ನಂತರನೇ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನಾವು ಗಮನಿಸಬೇಕು. ನಿನ್ನೆಯಿಂದಾನೇ ನಾವು ಗಮನಿಸುವುದಾದ್ರೆ ಉಸ್ತುವಾರಿಯಲ್ಲಿ ಧ್ರುವಂತ್ ಅವರು ಪಕ್ಕಾ ಫೇವರಿಸಂ ಮಾಡ್ತಾ ಇದ್ದಾರೆ. ಅವರಿಗೆ ರಕ್ಷಿತಾ, ಗಿಲ್ಲಿ ಅವರೆಲ್ಲ ಕ್ಯಾಪ್ಟನ್ಸಿಗೆ ಹೋಗೋದು ಸುತಾರಾಮ್ ಇಷ್ಟ ಇಲ್ಲ. ಅವರ ಪ್ರಕಾರ ರಘು ಸರ್ ಇಲ್ಲ ಅಂದ್ರೆ ಅಶ್ವಿನಿ ಮೇಡಮ್ ಅವರು ಕ್ಯಾಪ್ಟನ್ಸಿಗೆ ಹೋಗಬೇಕು ಅನ್ನೋದಾಗಿದೆ ಅವರ ಉದ್ದೇಶ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ಪರ್ಧಿಗಳ ಏಕಾಗ್ರತೆಯನ್ನ ಮಿಸ್ ಮಾಡೋ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಈ ಬೆಳಗಿನ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿದ್ದು ತಪ್ಪಲ್ಲ, ತಪ್ಪಿರೋದು ಅಲ್ಲಿ ಧ್ರುವಂತ್ ಅವರು. ಉಸ್ತುವಾರಿಗಳಾದವರು ಕಿರುಚಾಡಿ ಅರಚಾಡಿ ಉಸ್ತುವಾರಿ ಮಾಡೋದಲ್ಲ. ಕಳೆದ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅವರೇ ಹೇಳಿದ್ದಾರೆ, ಸೊ ಉಸ್ತುವಾರಿಗಳು ಹೇಗಿರಬೇಕು ಅಂತ. ಅದರಲ್ಲೂ ಇಂತಹ ಗೇಮ್ಗಳು ಬರುವಾಗ ಉಸ್ತುವಾರಿಗಳು ತುಂಬಾನೇ ಕಾಮ್ ಆಗಿರಬೇಕು. ಸೊ ಈ ವಿಚಾರದಲ್ಲಿ ಧನು ಅವರ ಉಸ್ತುವಾರಿ ಸ್ವಲ್ಪ ಓಕೆ ಅಂತ ಇತ್ತು. ಅದರ ಧ್ರುವಂತ್ ಅವರು ನಿನ್ನೆಯಿಂದ ಇವತ್ತಿನವರೆಗಿನ ಉಸ್ತುವಾರಿಯಲ್ಲಿ ಅಟ್ಟರೆ ಫ್ಲಾಪ್ ಆಗಿದ್ದಾರೆ. ಇದು ಯಾಕಾಗಿ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಫೇವರ್ ಆಗಿರೋರು ಕ್ಯಾಪ್ಟನ್ಸಿಗೆ ಹೋಗ್ಲಿ ಅನ್ನೋದು. ಆದ್ರೆ ಅಲ್ಲಿ ಟಾಸ್ಕ್ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಆಡೋ ಶೈಲಿ ಇದೆಯಲ್ಲ, ಅದು ಎಕ್ದಮ್ ನಂಬರ್ 1 ಆಗಿರುತ್ತೆ. ಅದರಿಂದ ರಕ್ಷಿತಾ ಶೆಟ್ಟಿ ಅವರು ಈ ಆಟದಲ್ಲಿ ಮುಂದುವರೆದಿದ್ದಾರೆ. ಈ ಆಟಕ್ಕೆ ರಕ್ಷಿತಾ ಶೆಟ್ಟಿ, ಮಾಳು, ಅಭಿ ಮತ್ತು ಚೈತ್ರ, ಅಗೇನ್ ಅಶ್ವಿನಿ ಮೇಡಮ್ ಅವರು, ರಘು. ಸೊ ಇವರು ಆಯ್ಕೆಯಾಗಿದ್ದಾರೆ. ಅದರಲ್ಲೂ ಈ ಟಾಸ್ಕ್ ಅಲ್ಲಿ, ಸ್ಪೆಷಲಿ ಈ ಟಾಸ್ಕ್ ಅಲ್ಲಿ ಅಭಿ ಮತ್ತು ಚೈತ್ರ ಮೇಡಮ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಇವಿಷ್ಟು ಸದ್ಯದ ಮಾಹಿತಿ. ಈ ವಿಡಿಯೋವನ್ನ ನೀವು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ರಕ್ಷಿತಾರ ವಿರುದ್ಧ ಏನಾದ್ರೂ ಸಿಕ್ಕರೆ ಸಾಕಪ್ಪ ಅಂತ ಕಾಯ್ತಾ ಕೂತಿರೋರು ತುಂಬಾ ಜನ ಇದ್ದಾರೆ. ಅವರು ನೆಗೆಟಿವ್ ಸ್ಪ್ರೆಡ್ ಮಾಡಿದಷ್ಟು ಈಸಿಯಾಗಿ ಇಂತಹ ಒಳ್ಳೆ ವಿಚಾರಗಳನ್ನ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಸ್ಪ್ರೆಡ್ ಮಾಡಲ್ಲ. ಸತ್ಯವನ್ನ ಸ್ಪ್ರೆಡ್ ಮಾಡೋ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಯಾರು ಸರಿಯಾಗಿ ಆಟ ಆಡ್ತಾ ಇದ್ದಾರೆ ಅವರಿಗೆ ನಮ್ಮ ಬೆಂಬಲ ಸದಾ ಇರ್ತದೆ. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.